ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರೋ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಆಶೀರ್ವಾದ್ ಗುಲಾಬ್ ಜಾಮೂನ್ ಪೌಡರಿಂದ ಇನ್ಸ್ಟೆಂಟಾಗಿ ಜಾಮೂನ್ನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರುತ್ತೆ. ಬನ್ನಿ ಹೇಗೆ ಅಂತ ಸ್ಟಾರ್ಟ್ ಮಾಡೋಣ. ಈ ಪ್ಯಾಕೆಟಲ್ಲಿ ಪೂರ್ತಿ ಪೌಡರ್ ತೊಗೊಂಡ್ರೆ 100 ಗುಲಾಬ್ ಜಾಮೂನ್ ಆಗುತ್ತೆ. ನಾನಿವತ್ತು ಅರ್ಧ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 50 ಗುಲಾಬ್ ಜಾಮೂನ್ ಮಾಡ್ಬೋದು ನಾವು. ಗುಲಾಬ್ ಜಾಮೂನ್ ಮಿಕ್ಸ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಅಥವಾ ಒಂದು ತಟ್ಟೆನಲ್ಲಿ ಕೂಡ ಕಲಿಸ್ಕೋಬೋದು. ಇದಕ್ಕೆ ಟೀ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ನೀರು ತಗೊಳ್ಳಿ. ಫಸ್ಟು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಆಗಬಾರ್ದು, ಇನ್ನೂ ತೆಳುವಾಗಿ ಕಲಿಸ್ಕೋಬೇಕು. ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಕಲಸಿದಾದಮೇಲೆ ಅರ್ಧ ಗ್ಲಾಸು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಯಿಸಿ ಆರಿಸಿರೋ ಅಂಥ ಹಾಲು. ಈ ಹಾಲು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಜಾಮೂನು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾದ್ಕೊಂಡು ಕಲಿಸ್ಕೋಬೇಕು. ಒಂದು ಉಂಡೆ ರೀತಿ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಇರಬಾರ್ದು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡ್ರೆ ಒಂದು ಉಂಡೆ ಆಗುತ್ತೆ. ಇದನ್ನು ಸೈಡ್ ಇಟ್ಬಿಟ್ಟು ಒಂದು 10 to 15 ಮಿನಿಟ್ ಹಾಗೆ ಇಡಿ. ಅದಾದಮೇಲೆ ಜಾಮೂನ್ ಮಾಡೋಕ್ಕೆ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬೌಲಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. 1:2 ರೇಷಿಯೋ. ಆಶೀರ್ವಾದ್ ಗುಲಾಬ್ ಜಾಮೂನ್ ಮಿಕ್ಸು ಅರ್ಧ ಪ್ಯಾಕೆಟ್ ಯೂಸ್ ಮಾಡಿದ್ರೆ 300 ಗ್ರಾಮ್ ಸಕ್ಕರೆ ತೊಗೊಳ್ಳಿ ಮತ್ತು ಅದರ 2ರಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ 2 ಏಲಕ್ಕಿ ಕೂಡ ಪೌಡರ್ ಮಾಡಿ ಹಾಕಿದ್ದೀನಿ. ಈಗಿದು ಸಕ್ಕರೆ ಪಾಕ ಕುದೀತಾ ಇದೆ. ಒಂದು 15-20 ಮಿನಿಟ್ಸ್ ಇದೇ ರೀತಿ ಕುದಿಸಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಆಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ 15 ಮಿನಿಟ್ಸ್ ಆಗಿದೆ. ಹಿಟ್ಟು ನಾನು ಕಲಸಿಟ್ಬಿಟ್ಟು ಈಗ ಸಣ್ಣಕ್ಕೆ ಉಂಡೆಗಳು ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಣ್ಣ ಉಂಡೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ನಿಮ್ಗೇನಾದ್ರು ಗುಲಾಬ್ ಜಾಮೂನ್ ಇನ್ನೂ ದಪ್ಪ ಇರಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ. ನೀವು ಇಲ್ಲಿ ಉಂಡೆ ಎಷ್ಟು ಮಾಡ್ತೀರಾ ಇದನ್ನು ಎಣ್ಣೆನಲ್ಲಿ ಹಾಕಿದಾದ್ಮೇಲೆ ಈ ಸೈಜ್ ಇನ್ನೂ ಡಬಲ್ ಆಗುತ್ತೆ. ಅದನ್ನು ಮತ್ತೆ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಇನ್ನೂ ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೆ. ಹಾಗಾಗಿ ಫೈನಲ್ ರಿಸಲ್ಟಲ್ಲಿ ಗುಲಾಬ್ ಜಾಮೂನ್ ದಪ್ಪ ಆಗಿರುತ್ತೆ. ಈಗ ಗುಲಾಬ್ ಜಾಮೂನ್ ಉಂಡೆಗಳೆಲ್ಲ ರೆಡಿ ಆಗಿದೆ. ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಡೀಪ್ ಫ್ರೈ ಮಾಡೋಕ್ಕಷ್ಟೇ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಕುಕ್ಕಿಂಗ್ ಆಯಿಲ್. ಈ ಆಯಿಲು ಬಿಸಿ ಆದಮೇಲೆ ಉಂಡೆಗಳನ್ನೆಲ್ಲ ಒಂದೊಂದಾಗಿ ಹಾಕ್ಕೊಳ್ಳೋಣ. ಈಗ ಫ್ಲೇಮು ಲೋ ಇಟ್ಟಿರಬೇಕು. ನೀವು ಐ ಫ್ಲೇಮ್ ಇಟ್ಟಿದ್ದೀರಾ ಅಂದರೆ ಒಂದೇ ಸರಿ ಈ ಉಂಡೆಗಳೆಲ್ಲ ಕಲರ್ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಸೊ ಲೋ ಫ್ಲೇಮಲ್ಲಿ ಬೇಯಿಸಿದ್ರೇ ಉಂಡೆಗಳು ಪೂರ್ತಿಯಾಗಿ ಕುಕ್ ಆಗುತ್ತೆ. 1 ನಿಮಿಷದವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಆಗಿ ಇದು ಉಂಡೆ ಉಬ್ಬಿಟ್ಟು ಮತ್ತು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಈಗ ಉಂಡೆಗಳು ಸ್ವಲ್ಪ ದಪ್ಪ ಆಗ್ತಾ ಇದೆ ನಾನು ಮೊದಲು ಹಾಕಿರೋದು. ಆ್ಯಂಡ್ ಕಲರ್ ಕೂಡ ಗೋಲ್ಡನ್ ಬ್ರೌನ್ ಬರಬೇಕು. ಈ ರೀತಿ ಸ್ವಲ್ಪ ದಪ್ಪ ಆಗಿ ಕಲರ್ ಚೇಂಜ್ ಆದಮೇಲೆ ನೀವು ತೆಗಿಬೇಕು. ಆ್ಯಂಡ್ ಲೋ ಫ್ಲೇಮಲ್ಲಿ ಮಾಡಿ ಐ ಫ್ಲೇಮಲ್ಲಿ ಮಾಡಿದ್ರೆ ಮೇಲೆ ಮಾತ್ರನೇ ಬೆಂದಿರುತ್ತೆ, ಒಳಗಡೆ ಹಿಟ್ಟು ಹಾಗೇ ಇರುತ್ತೆ. ನೆಕ್ಸ್ಟ್ ನೀವು ಗುಲಾಬ್ ಜಾಮೂನ್ ತಿನ್ನಬೇಕಾದ್ರೆ ಒಳಗಡೆ ಗಟ್ಟಿಯಾಗಿರುತ್ತೆ, ಸೊ ಸಾಫ್ಟ್ ಆಗೋದಿಲ್ಲ. ಈ ರೀತಿ ಸ್ವಲ್ಪನೇ ಆಯಿಲಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಇದನ್ನು ನೀವು ಫ್ರೈ ಮಾಡಿ ತೆಗಿಯೋಷ್ಟರಲ್ಲಿ ನಿಮ್ಮ ಹತ್ರ ಸಕ್ಕರೆ ಪಾಕ ರೆಡಿ ಇರಬೇಕು. ಇದನ್ನು ತೆಗೆದು ನೀವು ಹಾಗೇ ನೇರವಾಗಿ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸೊ ಸಕ್ಕರೆ ಪಾಕ ನಾನು ಮೊದಲೇ ಮಾಡಿದ್ದೀನಲ್ವ, ಅದಕ್ಕೆ ಸಕ್ಕರೆ ಪಾಕ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ, ಫಸ್ಟ್ ಬ್ಯಾಚ್ ತೊಗೊಳ್ತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು. ರೆಡಿ ಇದೆ. ಈ ಉಂಡೆಗಳನ್ನ ಆಯಿಲಿಂದ ತೆಗೆದ ತಕ್ಷಣ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಜಸ್ಟ್ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕಿ. ನೋಡಿ, ಈಗ ನಾನು ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ. ಒಂದು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡಿ. ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕದಲ್ಲಿ 1 ಅವರ್ ಚೆನ್ನಾಗಿ ನೆನೆಸಿದ್ರೆ ಈ ರೀತಿ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ನೀವು ಬೇಗ ತಿನ್ನಬೇಕು ಅಥವಾ ಬೇಗ ಯಾರೋ ಗೆಸ್ಟ್ ಬಂದಿದ್ದಾರೆ ಕೊಡಬೇಕಂದ್ರೆ ಮಿನಿಮಮ್ 30 ಮಿನಿಟ್ಸ್ ಆದರೂ ಸಕ್ಕರೆ ಪಾಕದಲ್ಲಿ ನೆನೆಸಿಡಬೇಕು. ಮತ್ತು ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಿರಬೇಕು ನೀವು ಉಂಡೆಗಳನ್ನ ಹಾಕುವಾಗ.
ತಣ್ಣಗಾಗಿದೆ ಅಂದರೆ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಉಂಡೆಗಳನ್ನ ಹಾಕ್ಕೊಳ್ಳಿ. ನೋಡಿ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿದೆ. ನೋಡಿ ಓವನ್ ಮಾಡಿದರೆ ಕೂಡ ಒಳಗಡೆ ಎಲ್ಲ ಹಿಟ್ಟು ಕೂಡ ಬೆಂದಿದೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಟೇಸ್ಟಿ ಆಗಿದೆ. ಇನ್ಸ್ಟೆಂಟಾಗಿ ರೆಡಿಯಾಗೋ ಈ ಸ್ವೀಟ್ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್. Please like, share and subscribe.